ವರ್ಷ ಪೂರ ಇರುತ್ತೆ ಸರ್ ಬೇಡಿಕೆ. ಉತ್ತಮ ತಳಿ ಸರ್ ಇದು ಮೈಸೂರು ನಾಟಿ ಸೂಪರ್ ಸರ್. 3 ವರ್ಷದಿಂದ ಮಾಡ್ತಿದ್ವಿ ಸರ್ ನಾವು. 3 ವರ್ಷದಿಂದ ಒಂದು ಕಂಪ್ಲೇಂಟ್ ನಮ್ಗೆ ಬಂದಿಲ್ಲ ಸರ್. ಚೆನ್ನಾಗಿದೆ ಸರ್ ತಳಿ. ಒಂದಿನ ಬರೀ ತಗೊಂಡ್ಬಂದು ಸಾಕ್ತೀವಿ. ಹಳ್ಳಿಗಳಲ್ಲಿ ಪ್ಯೂರ್ ನಾಟಿ ಸಾಕ್ತಿವಿ, ಅದೇ ತರ ಸೇಮ್ ನಾಟಿನೇ ಬರ್ತದೆ ಸರ್ ಇದು. 3 ತಿಂಗಳಿಗೆ ಹುಂಜ ಬಂದು 1 kg ಬರ್ತದೆ ಸರ್. ಏಟ ಬಂದು 800 900 ಬರ್ತದೆ ಸರ್. ಅಷ್ಟು ಸೇಲ್ ಮಾಡ್ಬಿಡ್ತೀವಿ ಸರ್. ಹೊರಗಡೆ ಡೈಲಿ 6 ಗಂಟೆಗೆ ಬಿಡ್ತೀವಿ ಸರ್. 10 ಗಂಟೆ ಒಳಗಡೆ ಕೊಟ್ಬಿಡ್ತೀವಿ ಸರ್. ಈ ಮೋಡ ಗಿಡ ಇದಾಯ್ತು ಸಂಜೆ ಗಂಟೆ ಹೊರಗಡೆ ಮೇಯಿಸ್ತೀವಿ ಸರ್. ಈಗ 5 ತಿಂಗಳ ತಕ್ಕತ್ತ ಸರ್ ಹೊರಗಡೆ ಬಿಟ್ಟಾಗ 4 ತಿಂಗಳ 4 ತಿಂಗಳಿಗೆಲ್ಲ ಕೋಳಿ ಮಾರಾಟ ಮಾಡ್ಬೋದು. 600 ಕೋಳಿ ಸರ್. 2 ಬ್ಯಾಚ್ ಮಾಡ್ಕೊತೀನಿ ಸರ್. ಒಂದು ಬ್ಯಾಚ್ ಖಾಲಿ ಆಯ್ತು ಅಂದ್ರೆ ಇನ್ನೊಂದು ಬ್ಯಾಚ್ ತರ್ಸ್ಕೊಳ್ತೀನಿ ಸರ್. ಈ ಬ್ಯಾಚ್ ಖಾಲಿ ಆಯ್ತು ಅಂದ್ರೆ ಆ ಬ್ಯಾಚ್ ಇಲ್ಲಿ ಬಿಡ್ತೀನಿ ಸರ್. ಪುನಃ ಸಣ್ಣ ಮರಿ ಅಲ್ಲಿಗೆ ಹಾಕ್ತೀನಿ ಸರ್. ಒಂದು ಬ್ಯಾಚ್ ಖಾಲಿ ಆಯ್ತು, ಇನ್ನೊಂದು ಬ್ಯಾಚ್ ಬರ್ತಿರ್ಬೇಕು ಸರ್. 1 kg 270 ರೂಪಾಯಿ ಮಾಡ್ತಾ ಇದೀವಿ. ಒಂದೊಂದು ಬ್ಯಾಚ್ಗೆ 40 50 ಈ ತರ ಸಿಗ್ತದೆ ಸರ್. ಚೆನ್ನಾಗಿ ಬೆಳವಣಿಗೆ ಬರ್ತದೆ ಸರ್. ಈಗ 2 ತಿಂಗಳ ಮೇಲೆ 10 ದಿನ ಆಗಲ್ಲ ಸರ್. ಒಂದು ಅರ್ಧ kg ಬರ್ತದೆ ಸರ್. 3.5 ತಿಂಗಳಿಗೆ 4 ತಿಂಗಳಿಗೆ 1 kg ಬರ್ತದೆ ಸರ್ ಇದು ಕೋಳಿ. ಅಲ್ಲಿ ನೋಡಿದ್ರಲ್ಲ ದಪ್ಪ ಕೋಳಿಗಳವಲ್ಲ 2 kg 2.5 kg ಈ ತರ ಬರ್ತವ. ಅಲ್ಲಿ ಗಂಟ ನಾವು ಮೇವು ಸಾಕಣೆ ಮಾಡೋಕ್ಕಾಗಲ್ಲ. ನಾವೇನ್ ಮಾಡ್ತೀವಿಪ್ಪ ಅಂದ್ರೆ 1 kg ಬಂತಂದಲೇ ಕೋಳಿ ಸೇರ್ ಮಾಡ್ಬಿಡ್ತೀವಿ. ವರ್ಷ ಪೂರ ತಕ್ಕತ್ರ ಸರ್. ಇದು ಕಾಲು ಸಣ್ಣ ಬರುತ್ತೆ ಸರ್. ಇದೇ ಕೋಳಿನ ತಕೊಂಡೋಗಿ ನಮ್ಮ ಮನೇಲಿ ಹೊರಗಡೆ ಬಿಟ್ಟು ಬೇಯಿಸ್ರ ಇದ್ರಂತ ಸೂಪರ್ ಕೋಳಿ ನಿಲ್ಲ ಸರ್. ಮೈಸೂರು ನಾಟಿ ಅವ್ರ ಆಫೀಸ್ಗೆ ಫೋನ್ ಮಾಡ್ತೀವಿ ಸರ್. ನಮ್ಗೆ ಮರಿ ಕಳಿಸ್ಕೊಡ್ತಾರೆ ಸರ್. 2 ತಿಂಗಳಿಗೆ ಒಂದೊಂದು ಬ್ಯಾಚ್ ನಮಗೆ ಕೊಡ್ತಾ ಇರ್ತಾರೆ ಸರ್. ಲಾಭ ಇದ್ದಕ್ಕೆ ಸರ್ ನಾವು ಮಾಡ್ತಿರೋದು ನಿಲ್ಸ್ಬಿಡ್ಬೇಕಾದ ಸರ್. 37% ಡಿಗ್ರಿ ಬಿಸಿಲದ. ಈ ಬಿಸಿಲಿವೆ ಫಾರಂ ಕೋಳಿಗಳದ್ರೆಲ್ಲ ತೀರೋಗ್ಬಿಡ್ತಾವ. ನಮ್ಮ ಕೋಳಿಗಳು ಒಂದು ಕೋಳಿ ಏನಾಗಲ್ಲ ಸರ್. 600 ಕೋಳಿಲಿ ಒಂದು ಬ್ಯಾಚ್ಗೆ 40 ರಿಂದ 50 ಸಾವಿರ ಲಾಭ ಸಿಗುತ್ತೆ ಸರ್.